ನಮಸ್ಕಾರ ವೀಕ್ಷಕರೇ. ಪರೀಕ್ಷೆ ಬರೆಯುತ್ತಿರುವ SSLC ವಿದ್ಯಾರ್ಥಿಗಳಿಗೆ ಧೈರ್ಯವನ್ನು ತುಂಬಿ ಶುಭ ಹಾರೈಸಿದ ಚೇಳೂರಿನ 2003-2004ನೇ ಸಾಲಿನ ಹಳೆ ವಿದ್ಯಾರ್ಥಿಗಳು. ಚೇಳೂರು ಕಿಶೋರ್ ಸಂಯುಕ್ತ ಪ್ರೌಢಶಾಲೆಯ 2003-2004ನೇ ಸಾಲಿನ ಹಳೆ ವಿದ್ಯಾರ್ಥಿ ಬಳಗದಿಂದ ಚೇಳೂರು ಸರ್ಕಾರಿ ಪ್ರೌಢಶಾಲೆ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಇಂದಿನಿಂದ ಆರಂಭವಾದ SSLC ಪರೀಕ್ಷೆಯ ಹಿತದೃಷ್ಟಿಯಿಂದ ಮಕ್ಕಳಿಗೆ ಹಿತವಚನ ಹೇಳಿ ಹುರಿದುಂಬಿಸಿದರು. ಕಿಶೋರ್ ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರ ಮಾರ್ಗದರ್ಶನ ಮೇರೆಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯುವ ಪ್ಯಾಡ್, ಕಲಿಕಾ ಸಾಮಗ್ರಿಗಳನ್ನು ನೀಡಿ ಸಿಹಿಯನ್ನು ಹಂಚಿ ಮಕ್ಕಳ ಜೊತೆ ಹಲವಾರು ವಿಚಾರಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಜಿಲಾನ್ ಪಾಷಾ, ಸಹಶಿಕ್ಷಕರಾದ PG ವೆಂಕಟರಾಮರೆಡ್ಡಿ, ರಾಮನಾಯಕ್, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲ ಶೈಲೇಂದ್ರ ಕಾಂಬೆ, ಶ್ರೀ ಸತ್ಯಸಾಯಿ ಕನ್ವೀನರ್ ಶ್ರೀನಿವಾಸ್ ಸೇರಿದಂತೆ ಶಾಲಾ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಜರಿದ್ದರು. ನಮ್ಗೆ ಅದೇ ಸಂತೋಷ. ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿರುವಂಥ ಮಕ್ಕಳೇ ಮುಂದೆ ಬರಬೇಕು ಅಂತ ನಮ್ಮ ಒಂದು ಆಸೆ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ತಂದೆ ತಾಯಿಯರು ಇಲ್ಲೇ ಇದ್ದಾರೆ, ಅವರು ಒಂದು ಜನ್ಮ ಕೊಟ್ಟಿದ್ದಾರೆ. ಅವರು ಜನ್ಮ ಕೊಟ್ಬಿಟ್ಟು ನಮ್ಮನ್ನು ಇಲ್ಲಿ ಬಿಟ್ಟಿದ್ದಾರೆ. ಇವಾಗ ನಮ್ಮ ತಂದೆ ತಾಯಿ ಯಾರು? ಸರ್ ನಮ್ಮ ತಂದೆ ತಾಯಿ, ನಮ್ಮ ಕಣ್ಣು ಮುಂದೆ ಇರುವಂಥ ತಂದೆ ತಾಯಿ ಯಾರಂದ್ರೆ ಇವಾಗ ದೇವರಲ್ಲ, ಇವರೇ ನಮ್ಮ ದೇವರು. ಅದಕ್ಕೋಸ್ಕರ ಒಳ್ಳೆಯ ಒಂದು ಉತ್ತಮ ಗುರುಗಳ ಹತ್ರ ನೀವೆಲ್ಲ ವಿದ್ಯಾವನ್ನು ದಾನವನ್ನು ಪಡೆದಿದ್ದೀರಿ. ನೆಕ್ಸ್ಟ್ ಮತ್ತೆ ಯಾಕಂದರೆ ಹೆಚ್ಚಾಗಿ ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಪರೀಕ್ಷೆ 48 ಗಂಟೆನೂ ಇಲ್ಲ, ನಿಮಗೆ ಸಮಯ ತುಂಬ ಕಡಿಮೆ ಇದೆ. ಅದಕ್ಕೋಸ್ಕರ ಒಂದು ಎಕ್ಸಾಮ್ ಹೋಗೋವಾಗೂ ಸಹ ದಯವಿಟ್ಟು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಅರಕೆ ಹೊತ್ಕೊಂಡ್ಬಿಟ್ಟು ಮೇಕನೆ ಕುರಿನ ಬೆಲ್ಲಿ ಕೊಟ್ಬಿಡ್ತೀನಿ, ನನಗೆ 225 ಗಂಟೆಗಳು ಬರಬೇಕು ಅಂತ ಹೇಳ್ಬಿಟ್ಟು ದಯವಿಟ್ಟು ಯಾರು ಮಾಡಬೇಡಿ. ಮಾಡ್ತೀರಾ? ಬೇಕಾಗಿಲ್ಲ. ನಮ್ಗೆ ಯಾರು ದೇವರು? ಗುರುಗಳು ನಮ್ಮ ತಂದೆ ತಾಯಿ. ಅಂದರೆ ನಮ್ಮ ತಂದೆ ತಾಯಿಯನ್ನ ಸ್ಮರಿಸ್ಕೊಳ್ಳಿ. ಯಾಕಂದ್ರೆ ನೀವು ರೆಸಿಡೆನ್ಸಿಯಲ್ಲಿ ಇದ್ದೀರಾ, ಮನೆಯಲ್ಲಿಲ್ಲ. ಆ ಮನೆಯಲ್ಲಿರ್ತಕ್ಕಂಥ ನಾವು ತಿರುಪತಿಯಲ್ಲಿ ವೆಂಕಟೇಶ್ವರ ಸ್ವಾಮಿ ಇದ್ದಾರೆ, ನಾವು ಅಲ್ಲಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಬೇಕಂತಿಲ್ಲ. ಇಲ್ಲೇ ಭಾವನೆ ಮಾಡಿಕೊಂಡೆ, ಇಲ್ಲೇ ಈಶ್ವರ, ಇಲ್ಲೇ ಅಲ್ಲ, ಇಲ್ಲೇ ಯೇಸು, ಎಲ್ಲ ಇಲ್ಲೇ ಇರ್ತಾರೆ. ನಿಮ್ಮ ತಂದೆ ತಾಯಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಪಾದಗಳನ್ನು ನೋಡಿ, ಊರಿಗೆ ಹೋಗ್ಬಿಟ್ಟು ನೋಡ್ಬೇಕಾಗಿಲ್ಲ, ನಿಮ್ಮ ಭಾವನೆಯಲ್ಲಿ ನೋಡ್ಕೊಂಡು ಅವ್ರು ನಮಸ್ಕಾರ ಮಾಡಿ, ನಂತರ ಗುರುಗಳನ್ನು ನಮಸ್ಕಾರ ಮಾಡ್ಕೊಳ್ಳಿ. ನಿಮ್ಮ ದೈನಂದಿನ ಚಟುವಟಿಕೆಗಳೆಲ್ಲನೂ ಸಹ ಮುಗಿಸ್ಕೊಂಡು ಎಕ್ಸಾಮ್ಗೆ ಒಳ್ಳೆಯ ಒಂದು ಮನಸ್ಥಿತಿಯಾಗಿ ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಓದ್ಕೊಂಡು ಒಳ್ಳೆಯ ಒಂದು ನಿಮ್ಗೆ ಇನ್ನೂ ಡೌಟ್ಸ್ ಏನಾದರೂ ಇದೆ ಶಿಕ್ಷಕರ ಹತ್ರ ಎಲ್ಲ ಚರ್ಚೆ ಮಾಡಿ, ಇವತ್ತು ನಾಳೆಲ್ಲ ಚರ್ಚೆ ಮಾಡಿಕೊಂಡು ದಯವಿಟ್ಟು ಎಲ್ಲ ಒಂದು ಪ್ರಿಪೇರ್ ಆಗಿ. ಅದೇ ರೀತಿಯಾಗಿ ನನ್ನ ಒಂದು ಸೊಲ್ಯೂಷನ್ ಏನಂದರೆ, ಎಕ್ಸಾಮ್ ಬರೀತೀರಾ, ಇವಾಗ ಕನ್ನಡ ಫಸ್ಟ್ ಸರ್, ಕನ್ನಡ ಫಸ್ಟ್ ಎಕ್ಸಾಮ್ ಇದೆ. 10:30 1:15 ಆಗೋ ತಕ್ಷಣ ಎಲ್ಲರೂ ಆಚೆ ಬರ್ತೀರಾ. ನಿಮ್ಮ ಒಂದು ಮನಸ್ಸಲ್ಲಿ ಏನೋ ಆ ಭಾವ, ನಮ್ಮ ಮಗಳು, ನನ್ನ ಸ್ಟೂಡೆಂಟ್ ಹೆಂಗೆ ಬರೆದಿರ್ತದೆ ಅಂತ ಆಗಲೇ ಅವರು ನೋಡೋಕ್ಕೆ ಕಾತರವಾಗಿರ್ತೀವಿ ನಾವು. ಗೊತ್ತಾ, ಕಾತರವಾಗಿರ್ತೀವಿ. ಯಾವ ರೀತಿ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋದಕ್ಕೆ ನಾವು ಕಾತರವಾಗಿರ್ತೀವಿ, ಅಲ್ಲೇ ಗೊತ್ತಾಗ್ಬಿಡ್ತದೆ. ಆದರೆ ನೀವು ಏನು ಬರೆದಿದ್ದೀರಾ ಅದನ್ನು ಖಾಲಿ ನಿಮ್ಮ ಶಿಕ್ಷಕರ ಹತ್ರ 5 ನಿಮಿಷ ಮಾತ್ರ ಚರ್ಚೆ ಮಾಡಿ, 5 ನಿಮಿಷ ಮಾತ್ರ ಚರ್ಚೆ ಮಾಡಿ, ಮತ್ತೆ ಆಯ್ತು ಕನ್ನಡ ಮುಗಿತಾ ಅದನ್ನು ಮೈಂಡಲ್ಲಿಂದ ತೆಗೆದುಬಿಡಿ, ಡಿಲೀಟ್ ಮಾಡಿಬಿಡಿ ಫಸ್ಟು. ಯಾಕಂದರೆ ನೆಕ್ಸ್ಟ್ ಮತ್ತೆ ಸೈನ್ಸ್ ಇದೆಯಾ, ಸೋಷಿಯಲ್ ಇದೆಯಾ, ಇಂಗ್ಲೀಷ್ ಇದೆಯಾ, ಮ್ಯಾಥ್ಸ್ ಇದೆಯಾ, ಅದನ್ನು ನೋಡ್ಕೊಳ್ಳಿ. ದಯವಿಟ್ಟು ನಾನು ಕನ್ನಡದಲ್ಲಿ ಅಯ್ಯೋ ಅದೇನೋ ತಪ್ಪಾಗಿದೆಯೇನೋ, ಅದೇನೋ 5 ಮಾರ್ಕ್ಸ್ ಅದರಲ್ಲಿ ಹೋಯ್ತೇನೋ, 1 ಮಾರ್ಕ್ಸ್ ಅದರಲ್ಲಿ ಹೋಯ್ತೇನೋ, ಅದನ್ನೇನಾದರೂ ನೀವು ಇಟ್ಕೊಂಡಿದ್ರೆ ಈ ಸಬ್ಜೆಕ್ಟಲ್ಲಿ ಕೆಲವರಿಗೆ ಟೈಮ್ ವೇಸ್ಟ್ ಅಲ್ಲ, ಸ್ಪಾಯ್ಲ್ ಆಗಿಬಿಡ್ತದೆ. ಅಯ್ಯೋ ಅದರಲ್ಲಿ 2 ಮಾರ್ಕ್ಸ್ ಹೋಯ್ತಾರೆ ಕನ್ನಡದಲ್ಲಿ, ಹೋಗ್ತದೆ ಬರ್ತದೆ, ಬಿಟ್ಬಿಟ್ಟು ಅಷ್ಟೇ ನಮ್ಮ ಮನೆ ಬರ. ದಯವಿಟ್ಟು ಎಕ್ಸಾಮ್ ಬರೆಯುವಾಗ ಎಕ್ಸಾಮ್ ಹಾಲ್ಗಳಿಗೆ ಹೋಗಿ, ನಿಮಗೆ ಒಂದು ಕ್ವಶನ್ ಪೇಪರ್, ಆನ್ಸರ್ ಪೇಪರ್ ಕೊಡ್ತಾರೆ, ಕಣ್ಣು ಒಂದು 5 ನಿಮಿಷ ಮುಚ್ಕೊಳ್ಳಿ. ನಿಮಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಯನ್ನು ನೆನೆಸ್ಕೊಳ್ಳಿ. ನಂತರ ಗುರುಗಳನ್ನು ನಮಸ್ಕಾರ ಮಾಡ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನು ತೆಗೆದು ನೋಡ್ಕೊಳ್ಳಿ. ನಿಮ್ಗೆ ಏನು ನಿಮ್ಮ ಒಂದು ಶಿಕ್ಷಕರು ಗೈಡ್ಲೈನ್ಸ್ ಕೊಟ್ಟಿರ್ತಾರೋ, ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಅವ್ರು ಏನು ಗೈಡ್ಲೈನ್ಸ್ ನಂಬರ್ಸ್ ಕೊಟ್ಟಿರ್ತಾರೋ ಅದನ್ನೆಲ್ಲ ಸಹ ಒಂದು 5 ನಿಮಿಷದಲ್ಲಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು, ಫಸ್ಟ್ ಆಫ್ ಆಲ್ ನಿಮ್ಗೆ ಏನು ಬರ್ತದೆ ಅದರಲ್ಲಿ ತಕ್ಷಣ ನೀವು ಪೇಪರ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ತದೆ. ನನಗೆ 20 ಮಾರ್ಕ್ಸ್ 23 ಮಾರ್ಕ್ಸ್ ಕಂಪಲ್ಸರಿ ಇದರಲ್ಲಿ ಇದೆ. ಫಸ್ಟನ್ನು ಅದನ್ನು ಬರೆದುಬಿಡಿ, ಗ್ಯಾಪ್ ಇಟ್ಕೋಬೇಡಿ. ಫಸ್ಟನ್ನು ಅದನ್ನೆಲ್ಲ ಬರೆದುಬಿಟ್ಟು ಮತ್ತೆ
ನಿಮ್ಗೆ ಆಲೋಚನೆ ಮಾಡಿಕೊಂಡು ಎಲ್ಲನೂ ಬರೆದುಕೊಂಡು ಬನ್ನಿ. ಇನ್ನು ಎಕ್ಸಾಮ್ಗೆ ಇನ್ನೊಂದು ಅರ್ಧ ಗಂಟೆ ಮುಂಚಿತವಾಗಿ ನಿಮಗೆಲ್ಲ ಗೊತ್ತಾಗ್ತದೆ, ನಾವೇನು ಹೇಳೋಂಗಿಲ್ಲ. ಅದನ್ನು ಮತ್ತೆ ಎಲ್ಲ ಒಂದು ಸರಿ ಎಲ್ಲ ನೋಡಿಕೊಂಡು ಮತ್ತೆ ಟ್ಯಾಗ್ ಬೆಲ್ಲ ಆದ ತಕ್ಷಣ ನಾನೆಲ್ಲ ಬರೆದುಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು, ಯಾಕಂದರೆ ಇಲ್ಲಿ ಎಲ್ಲ ಯಾರೂ ಇರೋಗಿಲ್ಲ. ದಯವಿಟ್ಟು ಅದನ್ನು ಎಲ್ಲ ಹೆಣ್ಮಕ್ಳು ಇದ್ದೀರಾ, ನಿಮಗೆಲ್ಲ ಸಹನೆ ತುಂಬ ತುಂಬ ತಾಳ್ಮೆ ಇದೆ, ಅದು ನನಗೆ ಗೊತ್ತದು. ಎಲ್ಲ ಒಂದು ರಿಪೀಟ್ ಮಾಡ್ಕೊಳ್ರಿ. ಎಲ್ಲಾದರೂ ಕ್ವಶನ್ ಏನಾದರೂ ಬಿಟ್ಟಿದ್ದೀವಾ, ಕಾಮ ಬಿಟ್ಟಿದ್ವಾ, ಫುಲ್ ಸ್ಟಾಪ್ ಬಿಟ್ಟಿದ್ವಾ? ಯಾಕಂದರೆ ಕನ್ನಡದಲ್ಲಿ ಹೋದ ಬಾರಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 625 ಕಾನೂನು ಬರಬೇಕಾಗಿತ್ತು 3 ಜನ ಮಕ್ಕಳು, ಕಾಮಗಳು ಫುಲ್ ಸ್ಟಾಪಿಂದ ಬರ್ತದೆ. ನಿಜ ಇದು ಹೋದ ಬಾರ ಇದು. ಮತ್ತು ಯಾವುದೇ ಕಾರಣಕ್ಕೂ ನೀವು ಚಿತ್ತನ್ನು ಮಾಡಬೇಡಿ. ನೀವು ತಪ್ಪಾಗಿದೆಯಾ ಅದ್ರ ಮೇಲೆ ತನ್ನ ಗೆರೆ ಹಾಕ್ಬಿಟ್ಟು ಮತ್ತೆ ಕ್ವಶನ್ ಇದು ಮಾಡಿಬಿಟ್ಟು ಕ್ವಶನ್ ಎಲ್ಲ ಅದೆಲ್ಲ ಇದು ಮಾಡಿಬಿಟ್ಟು ಮತ್ತೆ ಬರ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಸಹ ಉತ್ತಮ ಶ್ರೇಣಿಯಲ್ಲಿ ಪಾಸ್ ಆಗಬೇಕು. ಇದೇ ರೀತಿ ಮತ್ತೆ ಆಗಸ್ಟ್ 30ನೇ ತಾರೀಕು ನಮ್ಮ ಸರ್ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಮತ್ತೆ ಇಲ್ಲಿ ಯಾವ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡಿರ್ತಾರೋ 620ಕ್ಕಿಂತ ಹೆಚ್ಚಿನ ಅಂಕಗಳನ್ನು ತೆಗೆದಿದ್ರೆ ಅವ್ರಿಗೆ ಉತ್ತಮವಾದಂಥ ಬಹುಮಾನವನ್ನು ಕೊಟ್ಟು ಅವರನ್ನು ಸನ್ಮಾನ ನೀವೆಲ್ಲೇ ಇರಿ ಅವಾಗ ಕರೆಸ್ಕೊಂಡು ನಿಮಗೆ ನಮ್ಮ ಸರ್ ಅವರ ಸಮ್ಮುಖದಲ್ಲಿ ನಿಮಗೆ ಸನ್ಮಾನ ಒಂದು ಕಾರ್ಯಕ್ರಮವನ್ನು ನಾವು ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಎಲ್ಲರೂ ಸಹ ನಿಮ್ಮ ಗೋಲ್ ಎಷ್ಟಿರಬೇಕು 625 ಕಾಣಿಸ್ಬೇಕೆ ಹೊರತು ಯಾರೂ ಸಹ 500ಕ್ಕೆ ನೋಡಲೇಬೇಡಿ. 620 ಮೇಲೆ ಬಂದ ಎಲ್ಲ ವಿದ್ಯಾರ್ಥಿಗಳು ಸಹ ಇದೇ ಒಂದು ಶಾಲೆಯ ಒಂದು ಆವರಣದಲ್ಲಿ ಇದೇ ಒಂದು ಸಮಾರಂಭದಲ್ಲಿ ಕೂರಿಸ್ಕೊಂಡು ಅವರ ಸಮ್ಮುಖದಲ್ಲಿ ಅವರ ನಮ್ಮ ಗುರುಗಳಿಂದನೇ ನಿಮ್ಮೊಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ಒಳ್ಳೆಯ ಬಹುಮಾನವನ್ನು ಸಹ ನಿಮಗೆ ನಾವು ನೀಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ದಯವಿಟ್ಟು ಈ ಒಂದು ನಮ್ಮ ಚಿಕ್ಕ ಒಂದು ಕಾಣಿಕೆಯನ್ನು ಅನ್ಯತಾ ಭಾವಿಸ್ತೀರಾ. ದಯವಿಟ್ಟು ಈ ಒಂದು, ಯಾಕಂದರೆ ಇದರಲ್ಲಿ ಸಿಹಿನಿದೆ ಖಾರವಿದೆ. ಯಾಕಂದರೆ ಖಾರ ತಿನ್ನಿ ಫಸ್ಟು, ಮತ್ತೆ ಸಿಹಿ ಮತ್ತೆ ಬರ್ತದೆ ಅದು ಸಿಹಿ. ಯಾಕಂದರೆ ನೀವು ಒಳ್ಳೆಯ ಮಾರ್ಕ್ಸ್ ತೆಗೆದುಕೊಂಡಾಗ ನಿಜವಾಗೂ ಒಂದು ಉತ್ತಮವಾದ ಒಂದು ಲೇಖನ ಸಾಮಗ್ರಿಗಳು ಇವನ್ನು ದಯವಿಟ್ಟು ಉಪಯೋಗಿಸ್ಕೊಂಡು ಒಳ್ಳೆಯ ಮಾರ್ಕ್ಗಳನ್ನು ತೆಗೆದುಕೊಂಡು ಇವತ್ತು ಎಷ್ಟು ಖುಷಿಯಾಗಿ ಬಂದಿದ್ದೀವೋ ಮತ್ತೆ ನೀವು ಫಲಿತಾಂಶ ಬಂದ ತಕ್ಷಣ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ನಾವು ನೋಡ್ತಾ ಇರ್ತೀವಿ. ನಿಜವಾಗಲೂ ಎಲ್ಲರೂ ಸಹ ಉತ್ತಮ ಶ್ರೇಣಿಯಲ್ಲಿ ಫಲಿತಾಂಶವನ್ನು ಪಡೆದು ತಮ್ಮ ತಂದೆ ತಾಯಿಗಳಿಗೆ ಮತ್ತು ಗುರುಗಳೇ ನಮ್ಮ ಶಾಲೆಗೆ ಎಲ್ಲ ಒಳ್ಳೆಯ ಹೆಸರು ತರ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನೇನಾದರೂ ತಪ್ಪಾಗಿದ್ದರೆ ನಿಮ್ಮಲ್ಲಿ ಕ್ಷಮೆಯನ್ನು ಕೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಿಜವಾಗ್ಲೂ ಖುಷಿ ಆಯ್ತು. ಶ್ರೀನಿವಾಸ್ ಎಷ್ಟು ಮಾತಾಡ್ತಾರೆ ನಮ್ಗೆ ಗೊತ್ತಿಲ್ಲ, ಆದ್ರೂ ಸೇರಿದ್ರು ಖುಷಿ ಆಯ್ತು ನನಗೆ. ಅವ್ರು ನಾವು ಹಾಯ್ ಬಾಯ್ ದಿನಾಲು ಭೇಟಿ ಹಾಕೀವಿ, ಹಾಯ್ ಬಾಯ್ ಚೆನ್ನಾಗಿದೆ ಸರ್, ಇಷ್ಟ ಆಯ್ತು. ಇನ್ನೋಸೆಂಟ್ ಏನೋ ಕಾಣಿಲ್ಲ, ಇಷ್ಟೆಲ್ಲ ಒಳಗೆ ಅದ್ಭುತ ಶಕ್ತಿ